ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ. ಆ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗುವವನು ಜೀವನದಲ್ಲಿ ಮುಂದೆ ಬರ್ತಾನೆ. ಕಷ್ಟಗಳನ್ನು ಎದುರಿಸಲಾಗದೆ ತಮ್ಮ ಮನಸ್ಸಿನಲ್ಲಿಯೇ ಅತಿಯಾದ ದುಃಖವನ್ನು ಇಟ್ಟುಕೊಂಡು ಸದಾ ಚಿಂತೆಯಲ್ಲಿ ಕೊರಗುತ್ತಾರೆ. ಇವತ್ತಿನ ಟಾಪಿಕ್ ಕೂಡ ಇದೇ ವಿಷಯದ ಮೇಲೆ ಆಗಿರುತ್ತದೆ. ಮನಸ್ಸಿನಲ್ಲಿ ದುಃಖ ಇಟ್ಟುಕೊಂಡು ಅಸಹಾಯಕನಾಗಿ ಕಷ್ಟದ ದಿನಗಳನ್ನು ಕಳೆಯುತ್ತಿರುವ ನನ್ನ ಸ್ನೇಹಿತರಿಗೆ ಈ ಕತೆ ಹೇಳ್ತಾ ಇದ್ದೀನಿ. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಒಬ್ಬಳು ಮುದ್ದಾದ ಹೆಂಡತಿ ಹಾಗೂ ಒಂದು ಗಂಡು ಮಗು ಮತ್ತು ಹೆಣ್ಣು ಮಗು ಇರುತ್ತೆ. ಮಧ್ಯಮ ವರ್ಗದ ಕುಟುಂಬ ಇದಾಗಿದ್ದು ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿರುತ್ತಾರೆ. ಗಂಡನಿಗೆ ಕಷ್ಟ ಬಂದಾಗಲೆಲ್ಲ ಹೆಂಡತಿ ತನ್ನ ಗಂಡನಿಗೆ ಬೆನ್ನೆಲುಬುವಾಗಿ ಸ್ಫೂರ್ತಿಯ ಮಾತುಗಳನ್ನು ಹೇಳಿ ಗಂಡನಿಗೆ ಸದಾಕಾಲ ಉತ್ಸಾಹ ತುಂಬುತ್ತಾಳೆ. ಆ ವ್ಯಕ್ತಿಯು ಕೂಡ ಅಷ್ಟೇ, ಯಾವುದೇ ಕೆಟ್ಟ ಚಟಗಳಿಗೆ ದಾಸನಾಗದೆ ತನ್ನ ಕುಟುಂಬವನ್ನು ಆದಷ್ಟು ಸಂತೋಷವಾಗಿಡಲು ಹೆಚ್ಚಿನ ಸಮಯ ಕೆಲಸ ಮಾಡಿ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ಸರಿಯಾದ ಸಮಯದಲ್ಲಿ ತಂದಿಡುತ್ತಾನೆ. ಆ ವ್ಯಕ್ತಿಗೆ ಚಿಕ್ಕ ಪುಟ್ಟ ಸಾಲವೂ ಕೂಡ ಇರುತ್ತೆ. ಒಂದು ದಿನ ಆ ಕುಟುಂಬದಲ್ಲಿ ಯಾರು ಊಹಿಸಲಾಗದಂಥ ಘಟನೆ ನಡೆದು ಬಿಡುತ್ತೆ. ಅದೇನೆಂದರೆ, ಆ ಕುಟುಂಬದ ವಾರಸುದಾರ ಹೃದಯಘಾತದಿಂದ ಸಾವನ್ನಪ್ಪುತ್ತಾನೆ. ಕುಟುಂಬವನ್ನೇ ನಿಭಾಯಿಸುತ್ತಿದ್ದ ಯಜಮಾನನು ಸಡನ್ ಆಗಿ ಸಾವನ್ನಪ್ಪಿದಾಗ ಆ ಮಹಿಳೆಗೆ ದಿಕ್ಕೇ ತೋಚದಂತಾಗುತ್ತೆ. ಇನ್ನು ಚಿಕ್ಕ ಮಕ್ಕಳು ನಾನು ಹೇಗೆ ಇವರನ್ನು ಸಾಕಲಿ ಎಂದು ದುಃಖಿತಳಾಗುತ್ತಾಳೆ. ಆ ವ್ಯಕ್ತಿಯ ಶವ ಸಂಸ್ಕಾರದ ನಂತರ ಆ ಕುಟುಂಬಕ್ಕೆ ಯಾರೂ ಕೂಡ ನೆರವಾಗಲಿಲ್ಲ. ಸಾಲ ಕೊಟ್ಟವರು ಮನೆಗೆ ಬಂದು ಜಗಳ ಮಾಡ್ತಾ ಇದ್ರು. ಸಾಲಗಾರರಿಗೆ ಏನೋ ಒಂದು ಹೇಳಿ ಕಳಿಸಿ ಬಿಡ್ತಾ ಇದ್ರು. ದಿನ ಕಳೆದಂತೆ ಮನೆಯಲ್ಲಿ ಉಳಿದಿದ್ದ ರೇಷನ್ ಕೂಡ ಖಾಲಿಯಾಯಿತು. ಒಂದು ಕಡೆ ಗಂಡ ಇಲ್ಲ ಎಂಬ ಕೊರಗು, ಇನ್ನೊಂದು ಕಡೆ ಈ ಕೆಟ್ಟ ಹಸಿವು. ಹೀಗಾದರೆ ನನ್ನ ಮಕ್ಕಳ ಗತಿ ಹೇಗೆ ಎಂದು ಚಿಂತಿಸತೊಡಗುತ್ತಾಳೆ. ಒಂದು ದಿನ ಆ ಮಹಿಳೆ ತನ್ನ ಮಗನಿಗೆ ಕರೆದು, ಮಗನೇ, ನಿನ್ನ ತಂದೆ ಇವಾಗ ಇಲ್ಲ. ಮನೆಗೆ ಹಿರಿಮಗ ನೀನು. ನಿನ್ನ ತಂಗಿ ತುಂಬ ಚಿಕ್ಕವಳು. ನೀನು ಶಾಲೆಯಲ್ಲಿ ಚೆನ್ನಾಗಿ ಓದಿ ನಿನ್ನ ತಂದೆಯ ಸಾಲವನ್ನು ತೀರಿಸಬೇಕು. ನಾನು ಕೂಡ ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂತಿದ್ದೀನಿ. ಕೆಲಸ ಸಿಗುವುದು ತುಂಬ ದಿನ ಆಗಬಹುದು. ಅಲ್ಲಿಯವರೆಗೂ ನಮಗೆ ಯಾವುದೇ ದಿನಸಿ ಸಾಮಗ್ರಿಗಳಿಲ್ಲ. ನನ್ನ ಹತ್ತಿರ ಕೆಲವೊಂದಿಷ್ಟು ಒಡವೆಗಳಿವೆ. ಆ ಒಡವೆಗಳನ್ನು ನಿನ್ನ ತಂದೆಯ ಸ್ನೇಹಿತನ ಹತ್ತಿರ ಕೊಟ್ಟು ಬಾ. ಅದರ ಬದಲಾಗಿ ಕೆಲವೊಂದಿಷ್ಟು ಹಣ ನಿನ್ನ ಕೈಗೆ ಕೊಡುತ್ತಾರೆ. ಜೋಪಾನವಾಗಿ ತೆಗೆದುಕೊಂಡು ಬಾ ಎಂದು ತನ್ನ ಮಗನಿಗೆ ಹೇಳುತ್ತಾಳೆ. ಆಯಿತು ಅಮ್ಮ, ನನಗೆ ಒಡವೆಗಳನ್ನು ಕೊಡು, ನಾನು ಹೋಗಿ ಅದನ್ನು ಕೊಟ್ಟು ಹಣ ತರುತ್ತೇನೆ ಎಂದು ಆ ಹುಡುಗ ತನ್ನ ತಂದೆಯ ಸ್ನೇಹಿತನ ಹತ್ತಿರ ಹೋಗುತ್ತಾನೆ. ಆ ಹುಡುಗನನ್ನು ನೋಡಿ, ನಿನ್ನ ತಂದೆ ನನ್ನ ಆಪ್ತ ಮಿತ್ರ, ಅವನು ತೀರಿ ಹೋಗಿದ್ದು ನನಗೆ ತುಂಬ ದುಃಖವಾಯಿತು. ನನ್ನಿಂದ ಏನು ಸಹಾಯ ಬೇಕು ಎಂದು ಕೇಳುತ್ತಾನೆ. ಆ ಹುಡುಗ ಹೇಳಿದ, ನನ್ನ ತಾಯಿ ಹೇಳಿದ್ದಾಳೆ, ಈ ಬಂಗಾರವನ್ನು ಕೊಟ್ಟು ಇದರ ಬೆಲೆ ಎಷ್ಟಾಗುತ್ತೋ ಅಷ್ಟು ಹಣ ತೆಗೆದುಕೊಂಡು ಬಾ ಎಂದು ಹೇಳಿದ್ದಾಳೆ. ನೀವು ಇದನ್ನು ಪರಿಶೀಲಿಸಿ ನನಗೆ ಹಣ ಕೊಡಿ, ನಾನು ನಮ್ಮಮ್ಮನಿಗೆ ಹಣ ಕೊಡಬೇಕು ಎಂದು ಹೇಳುತ್ತಾನೆ. ಆ ಮಾರವಾಡಿ ಹೇಳ್ತಾನೆ, ನೋಡು ಮಗು, ನೀನು ತಂದಿದ್ದ ಬಂಗಾರವನ್ನಿಟ್ಟುಕೊಂಡು ನಾನು ನಿನಗೆ ಹಣ ಕೊಡಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಕೆಲವು ದಿನಗಳು ಹೋಗಲಿ, ಬಂಗಾರ ಬೆಲೆ ಏರಿಕೆ ಆದಾಗ ನಾನೇ ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀನು ಮಧ್ಯಾಹ್ನದ ನಂತರ ಶಾಲೆ ಮುಗಿಸಿಕೊಂಡು ನನ್ನ ಅಂಗಡಿಗೆ ಕೆಲಸಕ್ಕೆ ಬಾ. ಆ ಕೆಲಸದ ತಕ್ಕಂತೆ ನಿನಗೆ ಸಂಬಳವನ್ನು ಕೊಡುತ್ತೇನೆ ಎಂದು ಆ ಹುಡುಗನಿಗೆ ಬುದ್ಧಿ ಹೇಳಿ ಕಳಿಸುತ್ತಾನೆ. ಮನೆಗೆ ಹೋದ ಆ ಹುಡುಗ ಅಂಗಡಿಯಲ್ಲಿ ನಡೆದ ವಿಷಯವನ್ನು ಹೇಳುತ್ತಾನೆ. ಹಾಗೆ ಮರುದಿನ ಶಾಲೆ ಮುಗಿದ ನಂತರ ಕೆಲಸಕ್ಕೆ ಹೋಗಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ಕುಟುಂಬವನ್ನು ನಿಭಾಯಿಸಿ ಅಲ್ಪ ಸ್ವಲ್ಪ ಸಾಲ ಕಳೆಯುತ್ತಾನೆ. ತಾಯಿಗೆ ನೆರವಾಗುತ್ತಾನೆ. ತನ್ನ ತಂಗಿಗೆ ಶಾಲೆಗೆ ಕೂಡ ಸೇರಿಸುತ್ತಾನೆ. ಕೆಲವು ವರ್ಷಗಳ ನಂತರ ಆ ಮಾರವಾಡಿ ತನ್ನ ಜೊತೆ ಕೆಲಸ ಮಾಡುತ್ತಿದ್ದ ಹುಡುಗನಿಗೆ ಕರೆದು, ಮಗು, ಬಂಗಾರದ ಬೆಲೆ ಗಗನಕ್ಕೇರಿದೆ. ನಿಮ್ಮ ಮನೆಯಲ್ಲಿರುವ ಬಂಗಾರಕ್ಕೆ ಬೆಲೆ ಬಂದಿದೆ. ಮನೆಗೆ ಹೋಗಿ ನಾಳೆ ಬರುವಾಗ ನಿಮ್ಮ ಮನೆಯಲ್ಲಿರುವ ಬಂಗಾರವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸುತ್ತಾನೆ. ಮನೆಗೆ ಹೋದ ಹುಡುಗ ತನ್ನ ತಾಯಿಗೆ, ಅಮ್ಮ, ಬಂಗಾರಕ್ಕೆ ಬೆಲೆ ಬಂದಿದೆ ಅಂತೆ,
ನಮ್ಮ ಮನೆಯಲ್ಲಿರುವ ಬಂಗಾರವನ್ನ ತೆಗೆದುಕೊಂಡು ಬಾ ಎಂದು ಮಾಲೀಕರು ಹೇಳಿ ಕಳಿಸಿದ್ದಾರೆ. ಎಲ್ಲಿದೆ ಅದು? ಆಗ ತಾಯಿ ಹೇಳುತ್ತಾಳೆ, ಅಲ್ಲಿರುವ ಸಣ್ಣ ಪೆಟ್ಟಿಗೆಯ ಒಳಗೆ ಬಂಗಾರ ಇದೆ ನೋಡು. ಆ ಬಂಗಾರವನ್ನು ನೋಡಿದ ಹುಡುಗ ಪರೀಕ್ಷೆಗೆ ಮುಂದಾಗುತ್ತಾನೆ. ಕೆಲವು ನಿಮಿಷಗಳ ನಂತರ ಆ ಬಂಗಾರವೆಲ್ಲ ನಕಲಿ ಎಂದು ಗೊತ್ತಾಗುತ್ತೆ. ಭಾರವಾದ ವಸ್ತು ತಲೆಗೆ ಬಂದು ಹೊಡೆದಂತಾಗುತ್ತದೆ. ಆಶ್ಚರ್ಯವಾಗುತ್ತಾನೆ. ತನ್ನ ಕಣ್ಣುಗಳಿಂದ ನೀರು ಚಿಮುಗುತ್ತದೆ. ಈ ಬಂಗಾರವು ನಕಲಿ ಇರುವ ವಿಷಯವನ್ನು ನಾನು ಹೇಗೆ ಮಾಲೀಕರಿಗೆ ಹೇಳಲಿ, ಅವರಿಗೆ ಹೇಗೆ ಮುಖ ತೋರಿಸಲಿ ಎಂದು ದುಃಖವನ್ನು ತೋಡುತ್ತಾನೆ. ಮರುದಿನ ಬೆಳಿಗ್ಗೆ ಅಂಗಡಿಯ ಹತ್ತಿರ ಹೋಗಿ, ಕ್ಷಮಿಸಿಬಿಡಿ ಮಾಲೀಕರೇ, ಬಂಗಾರ ನಕಲಿ ಇದೆ ಎಂಬುದು ನಿಮಗೆ 3 ವರ್ಷಗಳ ಹಿಂದೆಯೇ ಗೊತ್ತಿದೆ ಎಂದು ನನಗೆ ನಿನ್ನೆಯೇ ಗೊತ್ತಾಯಿತು. ನೀವು ಏಕೆ ಹೀಗೆ ಮಾಡಿದಿರಿ ಎಂದು ಮಾಲೀಕನಿಗೆ ಪ್ರಶ್ನೆ ಮಾಡುತ್ತಾನೆ. ಆಗ ಮಾಲೀಕ ಹೇಳುತ್ತಾನೆ, ಮಗು, ನೀನು ನನ್ನ ಮುಂದೆ ಬಂದು ಬಂಗಾರವನ್ನು ತೆಗೆದುಕೋ ಅಂದಾಗ ನನಗೆ ನೀನು ತಂದಿದ್ದು ಬಂಗಾರ ನಕಲಿ ಇದೆ ಎಂದು ಗೊತ್ತಾಯಿತು. ನಿನ್ನ ತಂದೆಯ ದುಃಖದಲ್ಲಿ ಇದ್ದಿದ್ದು ನೀವು ನಾನು ನಿಮಗೆ ಈ ಬಂಗಾರ ನಕಲಿ ಇದೆ ಎಂದು ಹೇಳಿ ಮತ್ತಷ್ಟು ದುಃಖವನ್ನು ಕೊಡಲು ನನಗೆ ಮನಸ್ಸು ಒಪ್ಪಲಿಲ್ಲ. ಆದ ಕಾರಣ ಉಪಾಯ ಮಾಡಿ ನೀನು ತಂದಿದ್ದ ನಕಲಿ ಬಂಗಾರವನ್ನು ಮರಳಿ ಕಳಿಸಿ ನಿನ್ನನ್ನು ಸಂಬಳದ ರೂಪದಲ್ಲಿ ಕೆಲಸಕ್ಕೆ ಇಟ್ಟುಕೊಂಡೆ. ಆ ಕೆಲಸದ ಅನುಭವದಿಂದ ನೀನೇ ಆ ಬಂಗಾರವು ಅಸಲಿ ಇದೆ ಅಥವಾ ನಕಲಿ ಇದೆ ಎಂಬುದನ್ನು ಕಂಡುಹಿಡಿದಿದ್ದೀಯಾ. ಇವಾಗ ನಿನ್ನಲ್ಲಿ ಬಂಗಾರದ ಅಂಗಡಿ ತೆಗೆಯುವಷ್ಟು ಸಾಮರ್ಥ್ಯವಿದೆ. ಸ್ವಲ್ಪ ಕಷ್ಟಪಟ್ಟು ಹಣ ಸಂಪಾದನೆ ಮಾಡು. ಮುಂದೊಂದು ದಿನ ನೀನು ಒಂದು ಅಂಗಡಿಯ ಮಾಲೀಕನಾಗುತ್ತೀಯಾ ಅಂತ ಹೇಳಿ ಆ ಹುಡುಗನಿಗೆ ಉತ್ಸಾಹ ತುಂಬುತ್ತಾನೆ. ಈ ಕತೆ ನಮಗೆ ಏನು ಹೇಳುತ್ತದೆ ಅಂದರೆ, ಎಂತಹ ಕಷ್ಟಗಳೇ ಬರಲಿ ತಾಳ್ಮೆಯಿಂದ ಆ ಕಷ್ಟವನ್ನು ಎದುರಿಸಬೇಕು. ನಮ್ಮ ಕಷ್ಟಗಳಿಗೆ ಯಾವುದೋ ರೂಪದಲ್ಲಿ ಭಗವಂತ ಬಂದು ಕಾಪಾಡುತ್ತಾನೆ. ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.